ಯಾವ ಮಟ್ಟಕ್ಕೆ ಚಿತ್ರಮಂದಿರಗಳು ಪುಣೆಯಲ್ಲಿ ಸಿಕ್ಕಿದೆ ಅಂತ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ ಕೊನೆಗಳಿಗೆಯಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆಯಾ. ಈ ರೀತಿಯಾಗಿ ಹೊಸಬರ ಸಿನಿಮಾಗೆ ಪುಣೆಯಲ್ಲಿ ಪ್ರದರ್ಶನಗಳು ಹಾಗೆ ರೆಸ್ಪಾನ್ಸ್ ಸಿಕ್ಕಿರೋದು ಇದೇ ಮೊದಲು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಸೂ ಫ್ರಮ್ ಸೋ ಕನ್ನಡ ಸಿನಿಮಾ ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಭರ್ಜರಿಗೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ಪೈಕಿ ಪುಣೆಯಲ್ಲಿ ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಲಾಗಿದೆ. ಹಾಗನ್ನ ಮಾತ್ರಕ್ಕೆ ಯಾವುದೋ ಒಂದೆರಡು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಬರೋಬ್ಬರಿಯಾದಂತ ಚಿತ್ರಮಂದಿರಗಳು, ಬರೋಬ್ಬರಿಯಾದಂತ ಪ್ರದರ್ಶನಗಳು ಈ ಸಿನಿಮಾಗೆ ವ್ಯಕ್ತವಾಗಿದೆ. ನಿನ್ನೆ ಪುಣೆಯಲ್ಲಿ ಒಂದು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ನೋಡಿ. ನಿನ್ನೆಯ ಪ್ರದರ್ಶನ ಎಲ್ಲಾ ಪ್ರದರ್ಶನಗಳು ಸೋಲ್ಡ್ ಔಟ್ ಆಗಿದೆ. ನಿನ್ನೆ ನೋಡಿ ಯಾವ ಮಟ್ಟಕ್ಕೆ 8:40 ಪ್ರದರ್ಶನ ಪುಣೆಯ ಸಿನಿಪೋಲಿಸ್ ಚಿತ್ರಮಂದಿರದಲ್ಲಿ ಇತ್ತು ಅಂತ. ಸೀಸನ್ ಮಾಲ್ ನಲ್ಲಿರುವಂತಹ ಸಿನಿಪೋಲಿಸ್ ನಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ಇಂದೆಲ್ಲ ಭರ್ತಿಯಾಗಿದೆ. ಮುಂಭಾಗದಲ್ಲಿ 310 ಟಿಕೆಟ್ ಏನಿದೆ ಇದು ಬುಕಿಂಗ್ ಆಗ್ಬೇಕಾಗಿತ್ತು. ಕೊನೆಗಳಿಗೆಯಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆಯಂತೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿಯಾದಂತಹ ಪ್ರದರ್ಶನಕ್ಕೆ ಪುಣೆ ಸಾಕ್ಷಿಯಾಗಿತ್ತು. ಹೀಗಾಗಿ ಇವತ್ತು ಈ ಸಿನಿಮಾಗೆ ಸಿಕ್ಕಿರುವಂತದ್ದು ಬರೋಬ್ಬರಿ 8 ಚಿತ್ರಮಂದಿರಗಳು. ಈ ಪೈಕಿ 3 ಚಿತ್ರಮಂದಿರಗಳಲ್ಲಿ 2 ಪ್ರದರ್ಶನವನ್ನ ನೀಡಿದ್ದಾರೆ. ಈ 8 ಚಿತ್ರಮಂದಿರಗಳಲ್ಲಿ 11 ಪ್ರದರ್ಶನ. ಈಗಾಗಲೇ ನೋಡ್ತಾ ಇದ್ದೀರಾ ನೀವು ಯಾವ ಮಟ್ಟಕ್ಕೆ ಚಿತ್ರಮಂದಿರಗಳು ಪುಣೆಯಲ್ಲಿ ಸಿಕ್ಕಿದೆ ಅಂತ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ ಐನಾಕ್ಸ್, ಮೆಗಾಪ್ಲೆಕ್ಸ್, ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ಸೀಸನ್ ಮಾಲ್ ನಲ್ಲಿರುವಂತಹ ಸಿನಿಪೋಲಿಸ್ ಇಲ್ಲಿ 7:25, ಹಾಗೆ ನೆಕ್ಸಸ್ ವೆಸ್ಟರ್ನ್ ಮಾಲ್ ನಲ್ಲಿರುವಂತಹ ಸಿನಿಪೋಲಿಸ್ ಇಲ್ಲಿ ರಾತ್ರಿ 7:10, ಹಿಂಜವಾಡಿಯಲ್ಲಿರುವಂತಹ ಪಿವಿಆರ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 9:25 ಹಾಗೆ ರಾತ್ರಿ 7:10. ಇನ್ನೊಂದು ಮೀರಾ ಸಿನಿಮಾ 6:15 ಪ್ರದರ್ಶನ. ಇನ್ನೊಂದು ರಾಜನ್ ಸಿನಿಮಾ ಇಲ್ಲಿ 6:15 ಪ್ರದರ್ಶನ. ಮತ್ತೊಂದು ಫನ್ ಟೈಮ್ ಡಿಲಕ್ಸ್ ಅನ್ನುವ ಚಿತ್ರಮಂದಿರ ಇಲ್ಲಿ ಬೆಳಗ್ಗೆ 10 ಗಂಟೆ ಹಾಗೆ ರಾತ್ರಿ 8 ಗಂಟೆ ಪ್ರದರ್ಶನ. ಇನ್ನು ಮೂವ್ಮ್ಯಾಕ್ಸ್ ಇಲ್ಲಿ ಬೆಳಗ್ಗೆ 9:15 ಹಾಗೆ ಸಂಜೆ 5:30 ಪ್ರದರ್ಶನ. ಈ ರೀತಿಯಾಗಿ ಹೊಸಬರ ಸಿನಿಮಾಗೆ ಪುಣೆಯಲ್ಲಿ ಪ್ರದರ್ಶನಗಳು ಹಾಗೆ ರೆಸ್ಪಾನ್ಸ್ ಸಿಕ್ಕಿರೋದು ಇದೇ ಮೊದಲು. ಈ ರೀತಿಯಾದಂತ ರೆಸ್ಪಾನ್ಸ್ ಹಾಗೆ ಈ ರೀತಿಯಾದ ಚಿತ್ರಮಂದಿರಗಳು ಹೊಸಬರ ಸಿನಿಮಾಗೆ ಯಾವತ್ತೂ ಕೂಡ ಪುಣೆಯಲ್ಲಿ ಸಿಕ್ಕಿರಲಿಲ್ಲ. ಪುಣೆ ಅಂತಲ್ಲ, ಜಗತ್ತಿನಾದ್ಯಂತ ಎಲ್ಲೂ ಕೂಡ ಹೊಸಬರ ಸಿನಿಮಾಗೆ ಈ ಮಟ್ಟದ ರೆಸ್ಪಾನ್ಸ್ ಹಾಗೆ ಈ ಮಟ್ಟದಲ್ಲಿ ಚಿತ್ರಮಂದಿರಗಳು ಸಿಕ್ಕಿಲ್ಲ. ಭರ್ಜರಿಯಾದ ಪ್ರದರ್ಶನಗಳು ಹಾಗೆ ಭರ್ಜರಿಯಾದ ಚಿತ್ರಮಂದಿರಗಳಿಗೆ ಈ ಸಿನಿಮಾ ಸಾಕ್ಷಿಯಾಗಿದೆ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೆರಿಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಯಾವ ಮಟ್ಟಕ್ಕೆ ಚಿತ್ರಮಂದಿರಗಳು ಪುಣೆಯಲ್ಲಿ ಸಿಕ್ಕಿದೆ ಅಂತ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ ಕೊನೆಗಳಿಗೆಯಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗಿದೆಯಾ. ಈ ರೀತಿಯಾಗಿ ಹೊಸಬರ ಸಿನಿಮಾಗೆ ಪುಣೆಯಲ್ಲಿ ಪ್ರದರ್ಶನಗಳು ಹಾಗೆ ರೆಸ್ಪಾನ್ಸ್ ಸಿಕ್ಕಿರೋದು ಇದೇ ಮೊದಲು.